ನಾವು ದೇವರ ಆಲಯಕ್ಕೆ ಯಾಕೆ ಬರ್ತೀವಂದರೆ, ದೇವರ ಆಲಯದಲ್ಲಿ ದೇವರ ಸ್ವರ ಮಾತಾಡುತ್ತೆ ನಿನ್ನ ಜೊತೆ. ದೇವರ ಆಲಯದಲ್ಲಿ ದೇವರು ನಿನ್ನ ಕೈಯನ್ನು ಹಿಡಿತಾನೆ. ದೇವರ ಆಲಯದಲ್ಲಿ ನೀನು ಒಳ್ಳೆ ವಿಶ್ವಾಸಿ ಆಗಲಿಕ್ಕೆ ಸಾಧ್ಯ. ದೇವರ ಸಭೆಯಲ್ಲಿ ಒಂದು ಒಳ್ಳೆ ಗುಣಲಕ್ಷಣಗಳನ್ನು ಹೊಂದಿರುವ ವಿಶ್ವಾಸಿ ಬೇಕು. ಯಾರಿಗೆ? ಯೇಸು ಸ್ವಾಮಿಗೆ ಬೇಕು. ಅದಕ್ಕೋಸ್ಕರ ಒಳ್ಳೆ ಶಿಷ್ಯರಾಗಿ ನೀವು ನನಗೋಸ್ಕರ ಇರಬೇಕಂದ್ರೆ ನಿಮಗೆ ಒಂದು ಆಜ್ಞೆಯನ್ನು ಜಾರಿ ಮಾಡ್ತಾ ಇದ್ದೀನಿ. ಅದು ಏನಂತಂದ್ರೆ, ಒಬ್ಬೊಬ್ಬರನ್ನು ನೀವು ಪ್ರೀತಿ ಮಾಡ್ಕೋರಿ ಅಂತ ಇದ್ದಾನೆ. ಸಾತಾನನು ಕೆಲಸ ಏನಂತಂದ್ರೆ, ಈ ಒಂದು ಜೀವವುಳ್ಳವಾದ ಸಭೆಯಲ್ಲಿ ಪ್ರೀತಿ ಇರಬಾರದು. ಯೇಸು ಕ್ರಿಸ್ತನ ಶಿಷ್ಯರಾಗಿರುವ ನೀವು, ಯೇಸು ಕ್ರಿಸ್ತನಿಗೆ ಮಕ್ಕಳಾಗಿ ಕರೆಯಲ್ಪಡುತ್ತಿರುವ ನಿಮ್ಮ ಮಧ್ಯದಲ್ಲಿ ಪ್ರೀತಿ ಇರಬಾರದು. ನಿಮ್ಮ ಕುಟುಂಬಗಳ ಮಧ್ಯದಲ್ಲಿ ಪ್ರೀತಿಯನ್ನು ಸಾಯಿಸಬೇಕು ಅಂತ ಕೆಲಸ ಯಾರದಿದು? ನೋಡಿ, ಕೆಲವೊಂದು ಉದಾಹರಣೆಗಳನ್ನು ನಾವು ತೆಗೆದುಕೊಳ್ಳೋಣ. ಮೊದಲನೇದು, ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 3ರಿಂದ 5 ವಚನಗಳನ್ನು ಓದ್ಕೊಳ್ಳೋಣ. ಸುಂಕದವನು ಅನ್ಯಾಯವಾಗಿ ಅಕ್ರಮವಾಗಿ ದುಡ್ಡು ಸಂಪಾದನೆ ಮಾಡುವನು. ಇವತ್ತು ಎಷ್ಟು ಜನರಿದ್ದಾರೆ? ನಿಮ್ಮ ಕೆಲಸಗಳಲ್ಲಿ ಅನ್ಯಾಯವಾಗಿ ದುಡ್ಡು ಸಂಪಾದನೆ ಮಾಡ್ತಾ ಇದ್ದೀರಾ ನೀವು? ಅಕ್ರಮವಾಗಿ ದುಡ್ಡು ಸಂಪಾದನೆ ಮಾಡ್ತಾ ಇದ್ದೀರಾ ನೀವು? ಇವತ್ತು ಈ ಲೋಕದಲ್ಲಿ ಎಷ್ಟೋ ಜನರು ವಿಶ್ವಾಸಿಯರಿದ್ದಾರೆ. ಭಾನುವಾರ ಬಂದು ದೇವರಿಗೆ ಆರಾಧನೆ ಮಾಡ್ತಾರೆ, ಇಡೀ ವಾರವೆಲ್ಲ ಅಕ್ರಮವಾಗಿ ಮೋಸಕರವಾಗಿ ದುಡ್ಡನ್ನು ಸಂಪಾದನೆ ಮಾಡೋರು ತುಂಬ ಜನರಿದ್ದಾರೆ. ಹೌ ಕ್ಯಾನ್ ಯು ಕಾಲ್ ದಟ್ ಯು ಆರ್ ಅ ಕ್ರೈಸ್ಟ್ ಫಾಲೋವರ್? ಹೇಗೆ ನೀವು ಯೇಸು ಕ್ರಿಸ್ತನ ವಿಶ್ವಾಸಿಯರು ಎಂಬುದಾಗಿ ಕರೆಯಲ್ಪಡ್ತೀರಾ? ನಿನ್ನಲ್ಲಿ ಜೀವಿಸುವವನು ಯಾರು? ಯೇಸು ಕ್ರಿಸ್ತನು. ಅದಕ್ಕೆ ಪ್ರಿಯರೇ, ಅಂತ ಒಂದು ಸುಂಕದವನನ್ನು ಯೇಸು ಸ್ವಾಮಿ ನೋಡಿ ಆತನನ್ನು ಪ್ರೀತಿ ಮಾಡ್ತಾನೆ. ಅಲ್ಲಿರುವ ಜನರಿಗೆ ಕೋಪ ಬಂತು. ಏನಪ್ಪ ನಮ್ಮ ಯೇಸು ಸ್ವಾಮಿ, ನಾವು ಎಷ್ಟು ಕರೆದ್ರೂ ನಮ್ಮ ಮನೆಗೆ ಬರಲ್ಲ. ಇವನು ಏನೋ ಗಿಡ ಹತ್ತಿ ನೋಡ್ತಾ ಇದ್ದ, ಇವನು ಮೋಸ ಮಾಡೋ ಮನುಷ್ಯ, ಇವನು ಅತಿ ಕೆಟ್ಟವನು, ಇಂಥವನನ್ನು ಪ್ರೀತಿಸ್ತಾ ಇವನನ್ನು ಕೆಳಗೆ ಇಳಿಸಿ ನಡೀರಪ್ಪ ನಿಮ್ಮ ಮನೆಗೆ ಹೋಗೋಣಂತ ಅಂತವನೇ ಅಂತ ತುಂಬ ಜನರಿಗೆ ದುಃಖ ಆಯಿತು. ಪ್ರಿಯರೇ, ನೋಡಿ, ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವವರು ಎಷ್ಟೋ ಜನರು ದುಃಖಕ್ಕೆ ಒಳಗಾದರು ಆ ದಿನ. ಇವತ್ತು ಸಹ ಸಭೆಗಳಲ್ಲಿ ಅನೇಕ ಜನರಿಗೆ ದುಃಖ. ಏನು ಗೊತ್ತಾ? ಒಬ್ಬ ಸೇವಕನು ಪ್ರೀತಿ ಮಾಡೋರನ್ನೇ ಪ್ರೀತಿ ಮಾಡಬೇಕು, ಒಳ್ಳೆಯವರನ್ನೇ ಪ್ರೀತಿ ಮಾಡಬೇಕು. ಮೊದಲಿಂದ ಹಿಡಿದು ಅಂತ್ಯದವರೆಗೆ ಹೊಗಳ್ತಾ ಇರಬೇಕು. ಮೊದಲು ಹೊಗಳಿಸಿಕೊಂಡಿದ್ದವರು ಇವತ್ತು ನಮ್ಮನ್ನು ಖಂಡಿಸ್ತಾ ಇದ್ದಾನಂದ್ರೆ ಅದನ್ನು ದುಃಖ. ಅಥವಾ ಅವರು ಮುಂದೆ ಯಾರಾದರೂ ಒಬ್ಬ ಕೆಟ್ಟವನನ್ನು ನಾವು ಪ್ರೀತಿ ಮಾಡಿ ಅವನನ್ನು ಬದಲಾಯಿಸಿ ದೇವರ ಸನ್ನಿಧಿಗೆ ನಾವು ತರಬೇಕಂತ ನಾವು ಪ್ರಯತ್ನ ಮಾಡಿದ್ರೆ ಜನರಿಗೆ ಏನಾಗುತ್ತೆ? ದುಃಖವಾಗುತ್ತೆ. ಪದೇ ಪದೇ ದೇವರು ವಾಕ್ಯದ ಮುಖಾಂತರ ತಿಳಿಸ್ತಾ ಇದ್ದಾನಂತಂದ್ರೆ, ದೇವರಿಗೆ ಗೊತ್ತಿದೆ ನನ್ನ ಕ್ಲಿನಿಕ್, ನನ್ನ ಹಾಸ್ಪಿಟಲ್ಗೆ ಬರುವ ರೋಗಿ ಅಂತವನು, ನನ್ನ ಹಾಸ್ಪಿಟಲ್ಗೆ ಬರುವ ರೋಗಿ ಈ ಒಂದು ರೋಗವನ್ನು ಇಟ್ಟುಕೊಂಡಿದ್ದಾನೆ, ಇವನು ಈ ರೋಗದಿಂದ ಹೊರಗೆ ಬರಬೇಕು ಅಂತ ದೇವರು ಏನು ಮಾಡ್ತಾ ಇದ್ದಾನೆ? ಈ ಒಂದು ಸಭೆ ಎಂಬ ಹಾಸ್ಪಿಟಲಲ್ಲಿ ಇಂಥ ವಾಕ್ಯವನ್ನು ಕೊಡ್ತಾ ಇದ್ದಾನೆ. ಕಾರಣವೇನು ಗೊತ್ತಾ? ನಾವು ಈ ರೋಗದಿಂದ ಹೊರಗೆ ಬರಬೇಕು ಅಂತ. ಪದೇ ಪದೇ ಇದೇ ವಾಕ್ಯನ ಅಂತ ನಮಗೆ ಯೋಚನೆ ಬರಬಹುದು. ಹೌದು, ಪದೇ ಪದೇ ನಿನಗೆ ಅದೇ ಮಾತ್ರೆ ಕೊಡ್ತಾನೆ ಯೇಸು ಸ್ವಾಮಿ. ಯಾಕೆ ಅಂದರೆ ನೀನು ಬದಲಾವಣೆ ಹೊಂದೋವರೆಗೆ ನಿನಗೆ ಅದೇ ಮಾತ್ರೆ. ಹೈ BP ಶುಗರ್ ಎಲ್ಲ ಕಂಟ್ರೋಲ್ ಆದಮೇಲೆ ನಿನಗೆ ಏನು ಮಾಡ್ತಾರೆ? ಆಪರೇಷನ್ ಮಾಡ್ತಾರೆ. ಅದೇ ರೀತಿಯಿಂದ ಯೇಸು ಕ್ರಿಸ್ತನು ಫಸ್ಟ್ ನಾನು ಹೇಳಿದ್ದಲ್ಲಿ ನೀನು ಸಕ್ಸಸ್ ಆಗಬೇಕು, ನಾನು ಹೇಳಿದ್ದನ್ನು ನೀನು ಬದಲಾವಣೆ ಹೊಂದಬೇಕು, ಆವಾಗ ನಾನು ನಿನ್ನನ್ನು ಇನ್ನೊಂದು ವಿಚಾರಣಕ್ಕೆ ನಾನು ತೆಗೆದುಕೊಂಡು ಹೋಗ್ತೀನಿ. ಒಬ್ಬ ಶಾಲೆಯಲ್ಲಿ ಮಕ್ಕಳಿರ್ತಾರೆ ಪ್ರಿಯರೇ, ಒಂದು ಕ್ಲಾಸಲ್ಲಿ ಅವನು ಫೇಲ್ ಆದರೆ ಅದೇ ಕ್ಲಾಸಲ್ಲಿ ಕೂಡಿಸ್ತಾರೆ. ಮತ್ತೀಗ ಟೀಚರ್ ಬಂದು ಹೊಸ ಪಾಠ ಹೇಳಿದ್ದೇ ಹೇಳ್ತಾರೆ. ಅವರು ಪೋರ್ಷನ್ ಸ್ಟಾರ್ಟ್ ಆಗುತ್ತೆ ಮತ್ತು ಆ ವರ್ಷವೆಲ್ಲ ಅದೇ ಪಾಠ ಕಲಿಬೇಕು. ನೀನು ಬದಲಾವಣೆ ಹೊಂದಿಲ್ಲ, ನೀನು ಚೇಂಜಸ್ ಆಗಲಿಲ್ಲ, ನೀನು ಅದೇ ವಿಶ್ವಾಸಿ ಆಗಿದೆಯಾ, ಅದೇ ಕ್ಲಾಸಲ್ಲಿ ಇರ್ತಾ ಇದೆಯಾ, ಹೇಳಿದ್ದನ್ನು ನೀನು ಮಾಡ್ತಾ ಇಲ್ಲ, ಪ್ರಯಾಸ ಇಲ್ಲ ನಿನ್ನಲ್ಲಿ, ಅದಕ್ಕೋಸ್ಕರ ಯು ಆರ್ ಫೇಲ್ಡ್. ಯಾಕೆ ಗೊತ್ತಾ? ದೇವರು ಬದಲಾವಣೆ ಬರಲಿ ಅಂತ ಹೇಳಿದ್ದು ವಾಕ್ಯವು ಮತ್ತು ಯಾಕೆ ಹೇಳ್ತಾನೆ ಗೊತ್ತಾ?
ನಿನ್ನ ಮೇಲೆ ಇಟ್ಟುಕೊಂಡಿರುವ ಪ್ರೀತಿ ಪ್ರಿಯರೇ. ಬಿಕಾಸ್ ಈ ಲವಿಂಗ್ ಯು, ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ ಯೇಸು ಕ್ರಿಸ್ತನು. ನಿಮ್ಮೆಲ್ಲರ ಮೇಲೆ ಇಟ್ಕೊಂಡಿರುವ ಪ್ರೀತಿ, ನನ್ನ ಮಕ್ಕಳು ಕೆಟ್ಟೋಗಬಾರದು, ನನ್ನ ಕುಟುಂಬ ಬೀಳಬಾರದು, ನನ್ನ ಮಕ್ಕಳನ್ನು ನಾನು ಪ್ರೀತಿಸ್ತಾ ಇರಬೇಕು, ನನ್ನ ಮಕ್ಕಳಲ್ಲಿ ಒಳ್ಳೆ ಗುಣಲಕ್ಷಣಗಳು ಬರಬೇಕು. ಯಾಕಂದರೆ ಅವರು ನನ್ನನ್ನು ಹಿಂಬಾಲಿಸುವ ವಿಶ್ವಾಸಿಯರು. ಯಾರಾದರೂ ನನ್ನ ಮಕ್ಕಳ ಕುಟುಂಬಗಳನ್ನು ನೋಡಿದರೆ ಅವಮಾನ ಮಾಡಬಾರದು, ಕೆಟ್ಟ ಹೆಸರು ಇಡಬಾರದು. ಯಾವಾಗಲೂ ಅವರನ್ನು ನೋಡಿದರೆ ಇವರು ನಿಜವಾದ ಯೇಸು ಕ್ರಿಸ್ತನ ಮಕ್ಕಳಪ್ಪ, ಒಳ್ಳೆ ಹೆಸರು ಬರಬೇಕು. ಅದಕ್ಕೆ ಯೇಸು ಕ್ರಿಸ್ತನ ನಿಮ್ಮೆಲ್ಲರನ್ನು ಪ್ರೀತಿ ಮಾಡಿ ಆ ವಾಕ್ಯವನ್ನು ಹೇಳ್ತಾ ಇದ್ದಾನೆ ಪ್ರಿಯರೇ.